ಹಲೋ ಆ್ಯಂಡ್ ವೆಲ್ಕಮ್ ಟು ದಿ ಚಾನಲ್. ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೀರೀಸ್ನ ಈ ವಿಡಿಯೋದಲ್ಲಿ ಶಾರ್ಟ್ ಸ್ಟ್ರಾಡಲ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಅದೇ ರೀತಿ ಒಂದು ಟ್ರೇಡ್ನ ಎಕ್ಸಾಂಪಲನ್ನು ಸಹ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಆಗಿ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಯಾವಾಗ ನಾವು ಯಾವುದೋ ಒಂದು ಇಂಡೆಕ್ಸ್ ಅಥವಾ ಸ್ಟಾಕ್ನ ಸೇಮ್ ಸ್ಟ್ರೈಕ್ ಪ್ರೈಸ್ನ ಅದೇ ರೀತಿ ಸೇಮ್ ಎಕ್ಸ್ಪೈರಿಯ ಕಾಲ್ ಮತ್ತು ಪುಟ್ಟನ್ನು ಟ್ರೇಡ್ ಮಾಡ್ತೀವೋ ಅದನ್ನು ನಾವು ಸ್ಟ್ರಾಡಲ್ ಅಂತ ಕರಿತೀವಿ. ಶಾರ್ಟ್ ಸ್ಟ್ರಾಡಲ್ ಅಂತ ಹೇಳಿದ್ರೆ ಸೇಮ್ ಸ್ಟ್ರೈಕ್ ಪ್ರೈಸ್ನ ಕಾಲ್ ಮತ್ತು ಪುಟ್ಟನ್ನು ಸೇಲ್ ಮಾಡ್ತೀವಿ. ಫಸ್ಟ್ ಸೇಲ್ ಮಾಡಿ ನೆಕ್ಸ್ಟ್ ಬೈ ಮಾಡ್ತೀವಿ. ಸೊ ನಾನು ಆಲ್ರೆಡಿ ಆಪ್ಷನ್ ಸೆಲ್ಲಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀನಿ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಈ ಶಾರ್ಟ್ ಸ್ಟ್ರಾಡಲ್ ಅಲ್ಲಿ ಸೇಮ್ ಸ್ಟ್ರೈಕ್ ಪ್ರೈಸ್ನ ಅದೇ ರೀತಿ ಸೇಮ್ ಎಕ್ಸ್ಪೈರಿಯ ಕಾಲ್ ಮತ್ತು ಪುಟ್ಟನ್ನು ಎರಡನ್ನು ಒಟ್ಟಿಗೆ ಸೇಲ್ ಮಾಡ್ತೀವಿ. ಸೊ ಇದನ್ನು ನಾವು ಶಾರ್ಟ್ ಸ್ಟ್ರಾಡಲ್ ಅಂತ ಕರಿತೀವಿ. ಯಾವಾಗ ನಮಗೆ ಸ್ಟಾಕ್ ಅಥವಾ ಇಂಡೆಕ್ಸ್ ಒಂದು ಸ್ಮಾಲ್ ರೇಂಜಲ್ಲಿ ಕನ್ಸಾಲಿಡೇಟ್ ಆಗುತ್ತೆ ಅನಿಸುತ್ತೆ ಆಗ ನಾವು ಈ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಯಾವಾಗ ಸ್ಮಾಲ್ ರೇಂಜಲ್ಲಿ ಸ್ಟಾಕ್ ಅಥವಾ ಇಂಡೆಕ್ಸ್ ಕನ್ಸಾಲಿಡೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಆಪ್ಷನ್ ಪ್ರೀಮಿಯಮಲ್ಲಿ ಡಿಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು ಟೈಮ್ ಡಿಕೆ ಎಫೆಕ್ಟ್ನಿಂದ. ಸೊ ಹೀಗೆ ಡಿಕೆ ಆಪ್ಷನ್ ಪ್ರೀಮಿಯಮಲ್ಲಿ ಆಗುವ ಡಿಕೆಯಿಂದ ಬೆನಿಫಿಟನ್ನು ಪಡೀಲಿಕ್ಕೆ ಈ ಶಾರ್ಟ್ ಸ್ಟ್ರಾಡಲ್ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾವು ಆಪ್ಷನನ್ನು ಸೆಲ್ ಮಾಡಿದಾಗ ನಮ್ಮ ಮ್ಯಾಕ್ಸಿಮಮ್ ಪ್ರಾಫಿಟ್ ಲಿಮಿಟ್ ಆಗಿರುತ್ತೆ. ಸೊ ನಾವಿಲ್ಲಿ ಕಾಲ್ ಮತ್ತು ಪುಟ್ಟನ್ನು ಎರಡನ್ನೂ ಸೆಲ್ ಮಾಡಿರ್ತೀವಿ. ಸೊ ನಾವು ಕಾಲನ್ನು ಸೆಲ್ ಮಾಡ್ತೀವಿ ಅಂತ ಹೇಳಿದ್ರೆ ಮಾರ್ಕೆಟ್ ಡೌನ್ ಬರುತ್ತೆ ಅಂತ, ಅದೇ ರೀತಿ ಪುಟ್ಟನ್ನು ಸೆಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಾರ್ಕೆಟ್ ಅಪ್ ಹೋಗುತ್ತೆ ಅಂತ. ಸೊ ಓವರ್ ಆಲ್ ಈ ಸ್ಟ್ರಾಟಜಿಯ ವ್ಯೂ ಏನಾಗುತ್ತೆ, ನ್ಯೂಟ್ರಲ್ ಮಾರ್ಕೆಟ್ ಅಂತ ಆಗುತ್ತೆ. ಸೊ ಹಾಗಾಗಿ ಮಾರ್ಕೆಟ್ ನ್ಯೂಟ್ರಲ್ ಆಗಿರಬೇಕು ಅಂತ ಹೇಳಿದ್ರೆ ಒಂದೇ ರೇಂಜಲ್ಲಿ ಟ್ರೇಡ್ ಆದರೆ ಮಾತ್ರ ಇಲ್ಲಿ ನಮಗೆ ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಪ್ರಾಫಿಟ್ ನಮಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಟೋಟಲ್ ಆಗಿ ನಾವು ಪ್ರೀಮಿಯಮನ್ನು ಎಷ್ಟು ರಿಸೀವ್ ಮಾಡ್ತೀವಿ, ಆಪ್ಷನನ್ನು ಸೆಲ್ ಮಾಡಿದಾಗ ಟೋಟಲ್ ಆಗಿ ಎಷ್ಟು ರಿಸೀವ್ ಮಾಡ್ತೀವಿ, ಕಾಲ್ ಪ್ಲಸ್ ಪುಟ್ಟಲ್ಲಿ ನಾವು ಎಷ್ಟು ಪ್ರೀಮಿಯಮನ್ನು ರಿಸೀವ್ ಮಾಡ್ತೀವಿ ಅಷ್ಟು ನಮ್ಮ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಆಪ್ಷನ್ ಪ್ರೀಮಿಯಮಲ್ಲಿ ಆಪ್ಷನ್ ಸೆಲ್ ಮಾಡಿದಾಗ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುವಂಥದ್ದು ನಾವು ಸೆಲ್ ಮಾಡಿದಂಥ ಪ್ರೀಮಿಯಮ್ ಮಾತ್ರ. ಸೊ ಅದೇ ರೀತಿ ಲಾಸ್ ಅನ್ಲಿಮಿಟೆಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಲೆವೆಲ್ಗಿಂತ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಟ್ರೆಂಡಿಂಗ್ ಮೂವನ್ನು ಕೊಟ್ಟಾಗ ಅಲ್ಲಿ ನಮಗೆ ಲಾಸ್ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಾವು ಕಾಲ್ ಮತ್ತು ಪುಟ್ ಎರಡನ್ನೂ ಸೆಲ್ ಮಾಡಿರ್ತೀವಿ. ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಸ್ಟ್ರಾಂಗ್ ಆದ ಅಪ್ ಮೂವನ್ನು ಕೊಡ್ತು ಅಂತಿದ್ರೆ ಕಾಲ್ನ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಸೆಲ್ ಮಾಡಿದೀವಿ, ಅಲ್ಲಿ ನಮಗೆ ಲಾಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಪುಟ್ನ ಪ್ರೀಮಿಯಂ ಡೌನ್ ಬರುತ್ತೆ. ಸೊ ನಾವು ಸೆಲ್ ಮಾಡಿದೀವಿ, ಅಲ್ಲಿ ಪ್ರಾಫಿಟ್ ಆಗ್ತಾ ಬರುತ್ತೆ. ಬಟ್ ಎಕ್ಸ್ಪೈರಿಗೆ ಒಂದಿಷ್ಟು ದಿನ ಬಾಕಿ ಇದ್ದಾಗ ಏನಾಗುತ್ತೆ, ಪುಟ್ನ ಪ್ರೀಮಿಯಂ ಒಂದು ಲೆವೆಲ್ವರೆಗೆ ಬಂದು ಅಲ್ಲಿಂದ ಡೌನ್ ಆಗುವ ಸ್ಪೀಡ್ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಪುಟ್ನ ಪ್ರೀಮಿಯಂ 0 ಆಗೋದು ಎಕ್ಸ್ಪೈರಿ ಡೇ ದಿನ ಮಾತ್ರ, ಒಂದಷ್ಟು ಟೈಮ್ ವ್ಯಾಲ್ಯೂ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಮಾರ್ಕೆಟ್ ಮೇಲೆ ಹೋಗ್ತಾ ಹೋದಾಗೆ ಏನಾಗುತ್ತೆ, ಅಲ್ಲಿ ನಮಗೆ ಪುಟ್ನ ಪ್ರೀಮಿಯಮ್ ಡೌನ್ ಆಗೋದು ಸ್ಟಾಪ್ ಆಗುತ್ತೆ, ಕಾಲ್ನ ಪ್ರೀಮಿಯಂ ಮಾತ್ರ ರೈಸ್ ಆಗ್ತಾ ಹೋಗುತ್ತೆ. ಸೊ ಹಾಗೆ ಕಂಬೈನ್ ಮಾಡಿದಾಗ ಅಲ್ಲಿ ನಮಗೆ ಓವರ್ ಆಲ್ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ ಕೇಸ್ ಮಾರ್ಕೆಟ್ ಟ್ರೆಂಡಿಂಗ್ ಮೂವನ್ನು ಕೊಟ್ಟಾಗ, ಅಪ್ ಟ್ರೆಂಡಿಂಗ್ ಮೂವನ್ನು ಕೊಟ್ಟಾಗ. ಅದೇ ರೀತಿ ಡೌನ್ ಟ್ರೆಂಡ್ ಮೂವ್ ಕೊಟ್ಟಾಗಲೂ ಅಷ್ಟೇ ಪುಟ್ನ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ, ಕಾಲ್ನ ಪ್ರೀಮಿಯಂ ಕಡಿಮೆ ಆಗೋದು ಒಂದು ಪಾಯಿಂಟ್ಗೆ ಹೋದಾಗ ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ಸ್ಟ್ರಾಂಗ್ ಟ್ರೆಂಡಿಂಗ್ ಮೂವ್ ಕೊಟ್ಟಾಗ ಇಲ್ಲಿ ನಮಗೆ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇವಲ ಕನ್ಸಾಲಿಡೇಷನ್ ಮಾರ್ಕೆಟಲ್ಲಿ ಮಾತ್ರ ಇಲ್ಲಿ ನಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಸೊ ಈ ಸ್ಟ್ರಾಟಜಿಯಲ್ಲಿ ನಮಗೆ 2 ಬ್ರೇಕ್ ಇವನ್ ಪಾಯಿಂಟ್ ಇರುತ್ತೆ, ಒಂದು ಅಪ್ಪರ್ ಬ್ರೇಕ್ ಇವನ್ ಮತ್ತು ಲೋವರ್ ಬ್ರೇಕ್ ಇವನ್ ಅಂತ. ಸೊ ಈ ಬ್ರೇಕ್ ಇವನ್ ಪಾಯಿಂಟ್ನ ಮಧ್ಯೆ ಇದ್ದರೆ ಮಾತ್ರ ಮಾರ್ಕೆಟ್ ನಮಗಿಲ್ಲಿ ಪ್ರಾಫಿಟ್ ಆಗುತ್ತೆ. ಇನ್ ಕೇಸ್ ಈ ಬ್ರೇಕ್ ಇವನ್ ಪಾಯಿಂಟ್ಗಿಂತ ದಾಟಿ ಮೇಲೆ ಹೋಯಿತು ಎಕ್ಸ್ಪೈರಿ ಡೇ ದಿನ ಅಂತ ಹೇಳಿದ್ರೆ, ಅಥವಾ ಈ ಬ್ರೇಕ್ ಇವನ್ ಪಾಯಿಂಟ್ಗಿಂತ ಕೆಳಗಡೆ ಬಂತು ಅಂತ ಹೇಳಿದ್ರೆ ಎಕ್ಸ್ಪೈರಿ ಡೇ ದಿನ, ಅಲ್ಲಿ ನಮಗೆ ಲಾಸ್ ಆಗುತ್ತೆ. ಸೊ ಹಾಗಾದರೆ ಬ್ರೇಕ್ ಇವನ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನೋಡೋದಾದ್ರೆ, ಲೋವರ್ ಬ್ರೇಕ್ ಇವನ್ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಸ್ಟ್ರೈಕ್ ಪ್ರೈಸ್ ಮೈನಸ್ ನೆಟ್ ಪ್ರೀಮಿಯಂ ರಿಸೀವ್ಡ್. ಏನಪ್ಪ ನೆಟ್ ಪ್ರೀಮಿಯಂ ಅಂತ ಹೇಳಿದ್ರೆ ಕಾಲ್ ಮತ್ತು ಪುಟ್ ಪ್ರೀಮಿಯಂ ಎಷ್ಟಿದೆ ಅದು ಎರಡನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಅದು ನೆಟ್ ಪ್ರೀಮಿಯಂ ಆಗುತ್ತೆ. ಸೊ ಸ್ಟ್ರೈಕ್ ಪ್ರೈಸಲ್ಲಿ ನೆಟ್ ಪ್ರೀಮಿಯಮನ್ನು ಮೈನಸ್ ಮಾಡಿದಾಗ ನಮಗೆ ಲೋವರ್ ಬ್ರೇಕ್ ಇವನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನು 15,000 ಸ್ಟ್ರೈಕ್ ಪ್ರೈಸ್ನ ಕಾಲ್ ಮತ್ತು ಪುಟ್ಟನ್ನು 100 ರೂಪೀಸಲ್ಲಿ ಸೇಲ್ ಮಾಡಿದೆ ಅಂತ ಇಟ್ಕೊಳ್ಳಿ. ಆಗ ಏನಾಗುತ್ತೆ, ನೆಟ್ 100 ರೂಪೀಸಲ್ಲಿ ಸೇಲ್ ಮಾಡಿದೆ. ಸೊ ನೆಟ್ ಪ್ರೀಮಿಯಮ್ ನಾನು ರಿಸೀವ್ ಮಾಡುವಂಥದ್ದು ಕಾಲಲ್ಲಿ 100, ಪುಟ್ಟಲ್ಲಿ 100, ನೆಟ್ ಪ್ರೀಮಿಯಮ್ 200 ನಾನು ರಿಸೀವ್ ಮಾಡಿದ್ದೀನಿ. ಸೊ 15,000 ಮೈನಸ್ 200, ಸೊ 14,800ವರೆಗೂ ನನ್ನ ಸೇಫ್ ಝೋನ್. ಅಲ್ಲಿ 14,800ಕ್ಕಿಂತ ಮೇಲೆ ಮಾರ್ಕೆಟ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ನನಗೆ ಲಾಸ್ ಆಗಲ್ಲ. ಇನ್ ಕೇಸ್ 14,800ಕ್ಕಿಂತ ಕೆಳಗೆ ಬಂದಾಗ ಅಲ್ಲಿ ನನಗೆ ಲಾಸ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಅಪ್ಪರ್ ಬ್ರೇಕ್ ಇವನ್ ಸ್ಟ್ರೈಕ್ ಪ್ರೈಸ್ ಪ್ಲಸ್ ಪ್ರೀಮಿಯಂ ರಿಸೀವ್ಡ್. ಸೊ ನಾನು ಪ್ರೀವಿಯಸ್ ಎಕ್ಸಾಂಪಲನ್ನು ತಗೊಳ್ಳೋದಾದರೆ 200 ರೂಪೀಸ್ ನೆಟ್ ಪ್ರೀಮಿಯಂ ರಿಸೀವ್ ಮಾಡಿದ್ದೀನಿ, ಕಾಲಲ್ಲಿ 100, ಪುಟ್ಟಲ್ಲಿ 100. ಸೊ 15,000 ಪ್ಲಸ್ 200, 15,200ವರೆಗೂ ನಮ್ಮದು ಸೇಫ್ ಝೋನ್. ಅಲ್ಲಿಗಿಂತ ಮೇಲೆ ಮಾರ್ಕೆಟ್ ಕ್ಲೋಸ್ ಆದರೆ ಅಲ್ಲಿ ನಮಗೆ ಲಾಸ್ ಆಗುತ್ತೆ.
ಸೊ ಒಂದು ಸ್ಮಾಲ್ ರೇಂಜಲ್ಲಿ ಇದ್ದರೆ ನಮಗೆ ಈ ಸ್ಟ್ರಾಟಜಿ ಪ್ರಾಫಿಟನ್ನು ಕೊಡುತ್ತೆ ಟೈಮ್ ಡಿಕೆಯಿಂದ. ಇನ್ ಕೇಸ್ ಮಾರ್ಕೆಟ್ ಟ್ರೆಂಡಿಂಗ್ ಹೋಯಿತು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಹ್ಯೂಜ್ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ಸ್ಮಾಲ್ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಮಾತ್ರ ನಮಗೆ ಪ್ರಾಫಿಟ್ ಸಿಗೋದ್ರಿಂದ ಒಂದಷ್ಟು ದಿನದವರೆಗೆ ಹೋಲ್ಡ್ ಮಾಡಲಿಕ್ಕೆ ಇದು ಬೆಟರ್ ಸ್ಟ್ರಾಟಜಿ ಅಲ್ಲ. ಯಾಕಂತ ಹೇಳಿದ್ರೆ ಮಾರ್ಕೆಟ್ ಟ್ರೆಂಡಿಂಗ್ ಮೂವನ್ನ ದಿನ ಕಳೆದ ಹಾಗೆ ಮಾರ್ಕೆಟ್ ಮೂವ್ಮೆಂಟ್ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸೊ ತುಂಬಾ ದಿನದವರೆಗೆ ಹೋಲ್ಡ್ ಮಾಡುವಂಥ ಒಂದು ಒಳ್ಳೆ ಸ್ಟ್ರಾಟಜಿ ಇದು ಅಲ್ಲ. ಸೊ ಬನ್ನಿ ಈಗ ಈ ಆಪ್ಷನ್ ಸ್ಟ್ರಾಟಜಿಯ ಫೇ ಅಪ್ ಅನ್ನ ನೋಡೋಣ. ಸೊ ನೀವೀಗ ಏನು ನೋಡ್ತಾ ಇದ್ರಿ, ಬ್ಯಾಂಕ್ ನಿಫ್ಟಿ ಸ್ಪಾಟ್ ಪ್ರೈಸ್ 34,800 ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಸೊ ನಾನೇನು ಮಾಡ್ತೀನಿ, 34,800 ಮಾರ್ಚ್ ಎಕ್ಸ್ಪೈರಿಯ 4th ಮಾರ್ಚ್ ವೀಕ್ಲಿ ಎಕ್ಸ್ಪೈರಿಯ ಕಾಲ್ ಮತ್ತು ಪುಟ್ಟನ್ನು ಇಲ್ಲಿ ಶಾರ್ಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ನೀವು ನೋಡ್ಬೋದು -1 ಒಂದು ಲಾಟ್ 34,800 ಕಾಲನ್ನು 689 ರುಪೀಸ್ಗೆ ಶಾರ್ಟ್ ಮಾಡಿದ್ದೀನಿ. ಅದೇ ರೀತಿ ಪುಟ್ಟನ್ನು 612 ರುಪೀಸ್ಗೆ ಶಾರ್ಟ್ ಮಾಡಿದ್ದೀನಿ. ಸೊ ಇದರ ಟೋಟಲ್ ಪ್ರೀಮಿಯಮ್ ಏನಾಗುತ್ತೆ, 1300 ಆಗುತ್ತೆ. ಸೊ ಟೋಟಲಿ ನಾನು 1300 ರಿಸೀವ್ ಮಾಡಿದ್ದೀನಿ. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಾಗುತ್ತೆ 32,500 ಆಗುತ್ತೆ. ಸೊ ನಾನು ಒಂದು ಲಾಟನ್ನು ಶಾರ್ಟ್ ಮಾಡಿರೋದ್ರಿಂದ 1300 ಇಂಟು 25 ಲಾಟ್ ಸೈಜ್ 25 ಆಗುತ್ತೆ. ಸೊ ಹಾಗಾಗಿ ನನ್ನ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಾಗುತ್ತೆ 32,500 ಆಗುತ್ತೆ. ಸೊ ಯಾವಾಗ ಈ ಮ್ಯಾಕ್ಸಿಮಮ್ ಪ್ರಾಫಿಟ್ ನನಗೆ ಸಿಗುತ್ತೆ ಅಂತ ಕೇಳಿದರೆ, ಎಕ್ಸ್ಪೈರಿ ಡೇ ದಿನ ಮಾರ್ಕೆಟ್ 34,800 ಅಲ್ಲಿ ಕ್ಲೋಸ್ ಆದರೆ ಮಾತ್ರ. ನೀವು ಇಲ್ಲಿ ನೋಡ್ಬೋದು ಫೇ ಅಪ್ಪನ್ನು, ಇಲ್ಲಿ ಪೀಕ್ ಇರುವುದನ್ನು ನೋಡ್ಬೋದು ಗ್ರೀನ್ ಪಾಯಿಂಟಲ್ಲಿ. ಇದು ಏನಪ್ಪ ಅಂತ ಹೇಳಿದ್ರೆ 34,800 ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆದರೆ ಮಾತ್ರ ನನಗೆ ಈ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಯಾಕಂತ ಹೇಳಿದ್ರೆ 34,800 ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆದಾಗ ಇವು ಎರಡರ ಪ್ರೀಮಿಯಮ್ ಏನಾಗುತ್ತೆ 0 ಆಗುತ್ತೆ. ಯಾಕಂತ ಹೇಳಿದ್ರೆ ಎಟ್ ದ ಮನಿಯಲ್ಲೇ ಕ್ಲೋಸ್ ಆಗುತ್ತೆ. ಇಲ್ಲಿ ಇವೆರಡರಲ್ಲೂ ಇಂಟ್ರೆನ್ಸಿಕ್ ವ್ಯಾಲ್ಯೂ ಉಳಿಯೋದಿಲ್ಲ. ಸೊ ಹಾಗಾಗಿ ಇವು ಎರಡರ ಕಂಪ್ಲೀಟ್ ಪ್ರೀಮಿಯಮ್ ನನಗೆ ಸಿಗುತ್ತೆ. ಸೊ ಆಗ ಮಾತ್ರ ಇಲ್ಲಿ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ ಎಕ್ಸ್ಪೈರಿ ಡೇ ದಿನ. ಹಾಗೆ ನೀವು ಇಲ್ಲಿ ನೋಡ್ಬೋದು ಲೋವರ್ ಬ್ರೇಕ್ ಇವನ್ ಮತ್ತು ಅಪ್ಪರ್ ಬ್ರೇಕ್ ಇವನ್ 33,500ವರೆಗೂ ನಮಗೆ ಡೌನ್ ಸೈಡ್ ಪ್ರೊಡಕ್ಷನ್ ಇದೆ. ಅದೇ ರೀತಿ 36,100ವರೆಗೂ ಅಪ್ ಸೈಡ್ ಪ್ರೊಡಕ್ಷನ್ ಇದೆ. ಈ ರೇಂಜ್ಗಿಂತ ಮಾರ್ಕೆಟ್ ಮೇಲೆ ಹೋದಾಗ ನೀವು ಇಲ್ಲಿ ನೋಡ್ಬೋದು ಲಾಸ್ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಡೌನ್ ಬಂದಾಗ ಕೂಡ ಅಷ್ಟೇ ಲಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದು ರೇಂಜಲ್ಲಿ ಮಾರ್ಕೆಟ್ ಇದ್ದರೆ ಮಾತ್ರ ಈ ಸ್ಟ್ರಾಟಜಿಯಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ಹಾಗಾಗಿ ಈ ಟೈಮ್ ಡಿಕೆನ ಬೆನಿಫಿಟನ್ನು ಪಡೀಲಿಕ್ಕೆ ಮಾರ್ಕೆಟ್ ಒಂದು ರೇಂಜಲ್ಲಿ ಇರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಒಂದು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮುಖಾಂತರ ನಾವು ಇದನ್ನು ಇಂಟ್ರಾಡೇಯಲ್ಲಿ ಯೂಸ್ ಮಾಡಿಕೊಂಡು ಇಂಟ್ರಾಡೇಯ ಟೈಮ್ ಡಿಕೆಯನ್ನು ನಮ್ಮ ಬೆನಿಫಿಟ್ಗೆ ಯೂಸ್ ಮಾಡ್ಕೊಳ್ಬೋದು. ನಿಮ್ಗೆ ಗೊತ್ತಿರ್ಬೋದು, ಮೋಸ್ಟ್ ಆಫ್ ದಿ ಡೇ ಮಾರ್ಕೆಟ್ ಕನ್ಸಾಲಿಡೇಷನ್ ಆಗುತ್ತೆ. ಉಳಿದ ದಿನ ಮಾತ್ರ ಉಳಿದ ಕೆಲವು ದಿನಗಳಲ್ಲಿ ಮಾತ್ರ ಟ್ರೆಂಡಿಂಗ್ ಇರುತ್ತೆ. ಎಲ್ಲ ದಿನವೂ ನೀವು ಒಂದು ಟ್ರೆಂಡಿಂಗ್ ಮಾರ್ಕೆಟನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಮಾರ್ಕೆಟ್ ಒಂದು ರೇಂಜಲ್ಲಿ ಅಪ್ಸ್ ಆ್ಯಂಡ್ ಡೌನಲ್ಲಿ ಹೋಗ್ತಾ ಇರುತ್ತೆ. ಸೊ ಈ ರೀತಿ ಒಂದು ರೇಂಜಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಹೋದಾಗ ಆಪ್ಷನ್ನ ಪ್ರೀಮಿಯಮ್ ಏನಾಗುತ್ತೆ, ಅಲ್ಲಿ ಥೀಟಾ ಎಫೆಕ್ಟ್ನಿಂದ ಆಪ್ಷನ್ನ ಪ್ರೀಮಿಯಮ್ ಡಿಕೆ ಆಗ್ತಾ ಹೋಗುತ್ತೆ. ಸೊ ಇದರ ಬೆನಿಫಿಟನ್ನು ನಾವು ಇಂಟ್ರಾಡೇಯಲ್ಲಿ ಶಾರ್ಟ್ ಸ್ಟ್ರಾಡಲ್ ಸ್ಟ್ರಾಟಜಿಯನ್ನು ಯೂಸ್ ಮಾಡೋದ್ರ ಮೂಲಕ ಇಂಟ್ರಾಡೇನ ಟೈಮ್ ಡಿಕೆ ಆಪ್ಷನ್ ಪ್ರೀಮಿಯಮ್ನ ಡಿಕೆಯನ್ನು ಪಡ್ಕೊಳ್ಬೋದು. ಸೊ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ, ಅಥವಾ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾರ್ಕೆಟ್ ಓಪನ್ ಆದ ನಂತರ 3 to 5 ಮಿನಿಟ್ ವೆಯ್ಟ್ ಮಾಡಿ. ಸೊ ವೆಯ್ಟ್ ಮಾಡಿದ ನಂತರ ಮಾರ್ಕೆಟ್ ಯಾವ ಪ್ರೈಸಲ್ಲಿ ಇದೆ ಅಂತ ನೋಡಿ, ಆ ಪ್ರೈಸ್ನ ನಿಯರೆಸ್ಟ್ ATM ಸ್ಟ್ರೈಕನ್ನು ನೀವು ಸೆಲ್ ಮಾಡಬೇಕಾಗತ್ತೆ. ಕಾಲ್ ಮತ್ತು ಪುಟ್ ಎರಡನ್ನ ಒಟ್ಟಿಗೆ ಸೆಲ್ ಮಾಡುವಂಥದ್ದು. ನಾನು ಇದನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ 35,120 ಇದೆ ಅಂತ ಇಟ್ಕೊಳ್ಳಿ. ಆಗ ನೀವೇನು ಮಾಡ್ಬೋದು, 35,100 ನಿಮಗೆ ನಿಯರೆಸ್ಟ್ ATM ಸ್ಟ್ರೈಕ್ ಆಗುತ್ತೆ. ಸೊ ಅದರ ಕಾಲ್ ಮತ್ತು ಪುಟ್ಟನ್ನು ಎರಡನ್ನು ಒಟ್ಟಿಗೆ ನೀವು ಸೆಲ್ ಮಾಡ್ಬೋದು. ಹೀಗೆ ಸೆಲ್ ಮಾಡಿದಾಗ ಇನ್ ಕೇಸ್ ಮಾರ್ಕೆಟಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ನಿಮಗೆ ಪ್ರೀಮಿಯಮ್ ಡಿಕೆ ಆಗುತ್ತೆ, ಕಾಲ್ ಮತ್ತು ಪುಟ್ನ ಪ್ರೀಮಿಯಮ್ ಡಿಕೆ ಆಗುತ್ತೆ. ಅಥವಾ ಸ್ಮಾಲ್ ಮೂವ್ಮೆಂಟ್ ಕೊಡ್ತು ಅಂತ ಹೇಳಿದ್ರೆ ಇನ್ ಕೇಸ್ ಕಾಲ್ನ ಪ್ರೀಮಿಯಮ್ ಅಪ್ ಹೋಗ್ಬೋದು, ಅಪ್ ಹೋದಾಗ ಪುಟ್ನ ಪ್ರೀಮಿಯಮ್ ಡಿಕೆ ಆಗುತ್ತೆ. ಓವರ್ ಆಲ್ ನಿಮಗೆ ಒಂದು ಸ್ಮಾಲ್ ರೇಂಜಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಓವರ್ ಆಲ್ ಆಗಿ ನಿಮ್ಮ ಸ್ಟ್ರಾಟಜಿಯಲ್ಲಿ ಪ್ರಾಫಿಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಟ್ರೆಂಡಿಂಗ್ ಹೋಯಿತು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕು. ಇಲ್ಲಿ ನಿಮಗೆ ಪ್ರತಿಯೊಂದು ನೀವು 2 ಸ್ಟ್ರೈಕನ್ನು ಒಟ್ಟಿಗೆ ಸೇಲ್ ಮಾಡ್ತಾ ಇರೋದ್ರಿಂದ ನಿಮಗೆ ಪ್ರತಿಯೊಂದು ಸ್ಟ್ರೈಕ್ಗೆ ಇಷ್ಟು ಸ್ಟಾಪ್ ಲಾಸ್ ಅಂತ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಆಗ ನೀವೇನು ಮಾಡಬೇಕಾಗತ್ತೆ, ನೀವು ಅಮೌಂಟ್ ರೂಪದಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಅನ್ನು ಇಟ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಒಂದು ಲಾಟ್ಗೆ ಇಷ್ಟು ಅಮೌಂಟ್ ಲಾಸ್ ಆದರೆ ನಾನು ಎಕ್ಸಿಟ್ ಮಾಡ್ತೀನಿ ಅಂತ ಮೈ ಕೇಸಲ್ಲಿ. ಸೊ ನಾನು ಒಂದು ಲಾಟ್ ಮಾಡ್ತಾ ಇದ್ರೆ ಇನ್ ಕೇಸ್ ನನ್ನ ಲಾಸ್ 4,000 ರೀಚ್ ಆಯಿತು ಅಂತ ಹೇಳಿದ್ರೆ ನಾನಲ್ಲಿ ಎಕ್ಸಿಟ್ ಮಾಡಲಿಕ್ಕೆ ನೋಡ್ತೀನಿ. ಸೊ ಈ ರೀತಿ ನೀವು ಟೋಟಲ್ ಅಮೌಂಟಲ್ಲಿ ಸ್ಟಾಪ್ ಲಾಸನ್ನು ಸೆಟ್ ಮಾಡ್ಕೊಳ್ಬೇಕು. ಮಾರ್ಕೆಟ್ ಸ್ಟ್ರಾಂಗ್ ಮೂವ್ಮೆಂಟ್ ಕೊಡ್ತು ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಕಾಲ್ ಮತ್ತು ಪುಟ್ಟಲ್ಲಿ ಟೋಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿದಾಗ ನೀವು ಲಾಸ್ ಆಗ್ತಾ ಬರುತ್ತೆ. ಮಾರ್ಕೆಟ್ ಟ್ರೆಂಡಿಂಗ್ ಕೊಟ್ಟಾಗ ಆಗ ಒಂದಿಷ್ಟು ಲಾಸ್ ಆದಾಗ ನೀವು ಅಲ್ಲಿ ಎಕ್ಸಿಟನ್ನು ಮಾಡ್ಬೋದು. ಹಾಗೆ ಎಕ್ಸ್ಪೈರಿ ಡೇ ದಿನ ನೀವು ಈ ಲಾಸನ್ನು ಸ್ವಲ್ಪ ಕಡಿಮೆ ಇಟ್ಕೊಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ಎಕ್ಸ್ಪೈರಿ ಡೇ ದಿನ ನಾರ್ಮಲಿ ಪ್ರೀಮಿಯಮ್ ಸ್ವಲ್ಪ ಕಡಿಮೆ ಇರುತ್ತೆ.
ಇನ್ ಕೇಸ್ ಶಾರ್ಟ್ ಮೂವ್ಮೆಂಟ್ ಕೊಟ್ಟಾಗ ಅಲ್ಲಿ ಬೇಗ ಲಾಸ್ ಆಗುವಂಥ ಚಾನ್ಸಸ್ ಕೂಡ ಇರೋದ್ರಿಂದ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಹೀಗೆ ಹೇಳಿದೆ ಅಂತ ನಾಳೆನೇ ಹೋಗಿ ನೀವು 9:20ಕ್ಕೆ ಬ್ಯಾಂಕ್ ನಿಫ್ಟಿಯ ATM ಸ್ಟ್ರೈಕ್ ಅನ್ನ ಸೆಲ್ ಮಾಡಿಕೊಂಡು ನೋಡೋದಲ್ಲ. ಅಟ್ಲೀಸ್ಟ್ 1 ಮಂತ್ ಪ್ರಾಕ್ಟೀಸ್ ಮಾಡಿ ನಿಮಗೆ ಬೇಕಾದಾಗೆ ಆ ಸ್ಟ್ರಾಟಜಿಯನ್ನು ನೀವು ಫೈನ್ ಟ್ಯೂನ್ ಮಾಡ್ಕೊಳ್ಬಹುದು. ಮಾರ್ಕೆಟ್ ಓಪನ್ ಆಗಿ ಒಂದು 5 ಮಿನಿಟ್ ಆದ ನಂತರ ಅಥವಾ 2-3 ಮಿನಿಟ್ ಆದ ನಂತರ ಚೆಕ್ ಮಾಡಿ ಮಾರ್ಕೆಟ್ ಯಾವ ಲೆವೆಲಲ್ಲಿ ಇದೆ ಅಂತ ನೋಟ್ ಮಾಡಿಕೊಂಡು, ಅದೇ ರೀತಿ ಅದರ ATM ಸ್ಟ್ರೈಕ್ ಪ್ರೈಸ್ನ ಪ್ರೀಮಿಯಂ ಯಾವ ಲೆವೆಲಲ್ಲಿ ಇದೆ ಅಂತ ನೋಟ್ ಮಾಡಿಕೊಂಡು ಅದನ್ನು ಒಂದಿಷ್ಟು ಪ್ರಾಕ್ಟೀಸ್ ಮಾಡಿ ಟೆಸ್ಟ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ಲಿ ನಾಳೆನೇ ಜಂಪ್ ಮಾಡ್ಲಿಕ್ಕೆ ಹೋಗಬೇಡಿ. ಹಾಗೆ ಇಲ್ಲಿ ಪ್ರಾಫಿಟನ್ನು ಎಷ್ಟು ತಗೊಳ್ಬೋದು ಅಂತ ಕೇಳಿದರೆ ಇಲ್ಲಿ 2 ಮೆಥಡನ್ನು ಯೂಸ್ ಮಾಡ್ಕೊಳ್ಬೋದು. ನೀವು ಏನು ಮಾಡ್ಬೋದು, ಮಾರ್ಕೆಟ್ 315ವರೆಗೂ ವೆಯ್ಟ್ ಮಾಡ್ಬೋದು. 315ವರೆಗೂ ನಿಮ್ಗೆ ಏನು ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ವೆಯ್ಟ್ ಮಾಡ್ಬೋದು. 315 ಆದಾಗ ಯಾವ ಪಾಯಿಂಟಲ್ಲಿ ಇದೆಯೋ ಆ ಪಾಯಿಂಟಿಂದ ಎಕ್ಸಿಟ್ ಆಗ್ಬೋದು. ಪ್ರಾಫಿಟಲ್ಲಿದ್ದರು ಅಥವಾ ಲಾಸಲ್ಲಿದ್ದರು ಎಕ್ಸಿಟ್ ಆಗ್ಬೋದು. ಇಲ್ವಾ ಒಂದಿಷ್ಟು ನೀವು ಸ್ಟಾಪ್ ಲಾಸನ್ನು ಹೇಗೆ ಒಂದು ಫಿಕ್ಸ್ಡ್ ಅಮೌಂಟನ್ನು ಫಿಕ್ಸ್ ಮಾಡ್ತೀರಿ, ಅದೇ ರೀತಿ ಟಾರ್ಗೆಟ್ನ ಒಂದು ಫಿಕ್ಸ್ಡ್ ಅಮೌಂಟ್ಗೆ ಫಿಕ್ಸ್ ಮಾಡಿ ಅಷ್ಟು ಪ್ರಾಫಿಟ್ ಬಂದರೆ ಎಟ್ ಎನಿ ಟೈಮ್ ಅಷ್ಟು ಪ್ರಾಫಿಟ್ ಬಂದಾಗ ನೀವು ಎಕ್ಸಿಟ್ ಮಾಡ್ತೀರಿ ಅಂತ ಸೆಟ್ ಮಾಡ್ಕೊಳ್ಬೋದು. ಇದು ನಿಮಗೆ ಬಿಟ್ಟದ್ದು. ನೀವು ಪ್ರಾಕ್ಟೀಸ್ ಮಾಡಿದಾಗ, ನೀವು ಅದನ್ನು ಟೆಸ್ಟ್ ಮಾಡಿದಾಗ ನಿಮ್ಗೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಅದನ್ನು ಟೆಸ್ಟ್ ಮಾಡಬೇಕಾಗತ್ತೆ. ನಾರ್ಮಲಿ 2000 to 4000 ರೇಂಜ್ನ ಮಧ್ಯೆ ಒಂದು ಒಳ್ಳೆ ಪ್ರಾಫಿಟ್ ಅಂತ ಹೇಳ್ಬೋದು ಒಂದು ಲಾಟ್ಗೆ. ಸೊ ಇನ್ ಕೇಸ್ ಮಾರ್ಕೆಟ್ ಒನ್ ವೇ ಶಾರ್ಪ್ ಮೂವ್ಮೆಂಟನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಲಾಸ್ ಆಗುತ್ತೆ, ಇಂಟ್ರಾಡೇಲೂ ಕೂಡ ಲಾಸ್ ಆಗುತ್ತೆ. ಸೊ ನೀವು ಇದನ್ನು MIS ಆರ್ಡ್ರಲ್ಲಿ ತೊಗೊಳ್ಬೋದು. ಆ ದಿನವೇ ಸೇಲ್ ಮಾಡಿ ಆ ದಿನವೇ ಅದನ್ನು ಎಕ್ಸಿಟ್ ಮಾಡಿ ನೆಕ್ಸ್ಟ್ ಡೇಗೆ ನೇಕೆಡ್ ಆಗಿ ಅದನ್ನು ಕ್ಯಾರಿ ಮಾಡಬೇಡಿ. ಇನ್ ಕೇಸ್ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ಅದರಲ್ಲಿ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇಂಟ್ರಾಡೇಯಲ್ಲಿ ಹೆಚ್ಚಿನ ದಿನ ಮಾರ್ಕೆಟ್ ಕನ್ಸಲ್ಟೇಷನ್ ಆಗೋದ್ರಿಂದ ಆಲ್ಮೋಸ್ಟ್ ಹೆಚ್ಚಿನ ದಿನಗಳಲ್ಲಿ ಈ ಸ್ಟ್ರಾಟಜಿ ನಿಮಗೆ ವರ್ಕೌಟ್ ಆಗುತ್ತೆ. ಅದನ್ನು ನೀವು ಒಂದಷ್ಟು ದಿನ ಪ್ರಾಕ್ಟೀಸ್ ಮಾಡಿ. ಇಮಿಡಿಯೇಟ್ಲಿ ಪ್ರಾಕ್ಟೀಸ್ ಏನೂ ಇಲ್ಲದೆ, ಏನೂ ಗೊತ್ತಿಲ್ಲದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಟೆಸ್ಟ್ ಮಾಡಿ ನಿಮಗೆ ಬೇಕಾದಾಗ ಒಂದು ಸೆಟ್ ಆಫ್ ರೂಲ್ಸನ್ನು ನೀವು ಡೆವಲಪ್ ಮಾಡ್ಕೊಳ್ಳಿ. ಹೀಗೆ ನಾವು ಕಂಟಿನ್ಯೂಸ್ ಆಗಿ ಮಾಡಿದಾಗ ಒಂದು ಡೀಸೆಂಟ್ ಆದ ಗೈನನ್ನು ಪಡಿಲಿಕ್ಕೆ ಸಾಧ್ಯ ಇರುತ್ತೆ. ಹೆಚ್ಚಿನ ದಿನಗಳಲ್ಲಿ ನಿಮಗೆ ಪ್ರಾಫಿಟ್ ಆಗುವಂಥ ಚಾನ್ಸಸ್ ಇರುತ್ತೆ ಒಂದು ಸೆಟ್ ಆಫ್ ರೂಲ್ಸ್ ಪ್ರಕಾರ ಮಾಡಿದಾಗ. ಯಾವಾಗ ಶಾರ್ಪ್ ಮೂವ್ಮೆಂಟ್ ಎಕ್ಸ್ಪೆಕ್ಟೆಡ್ ಇರುತ್ತೆ ಮಾರ್ಕೆಟಲ್ಲಿ, ತುಂಬ ಗ್ಯಾಪ್ ಡೌನ್ ಆಗುತ್ತೆ ಅಥವಾ ಗ್ಯಾಪ್ ಅಪ್ ಆಗುತ್ತೆ ಅಥವಾ ಶಾರ್ಪ್ ರ್ಯಾಲಿ ಆಗುವಂಥ ಎಕ್ಸ್ಪೆಕ್ಟೇಷನ್ ಇದ್ದಾಗ ಮಾಡೋದಿದ್ರೆ ಆಯಿತು. ಫಾರ್ ಎಕ್ಸಾಂಪಲ್ ಬಜೆಟ್ ಇರುವಂಥ ಸಂದರ್ಭದಲ್ಲಿ ಅಥವಾ ಎಲೆಕ್ಷನ್ ರಿಸಲ್ಟ್ ಇರುವಂಥ ಸಂದರ್ಭದಲ್ಲಿ ಮಾರ್ಕೆಟ್ ತುಂಬ ವಾಲೆಟೈಲ್ ಇರುತ್ತೆ, ಶಾರ್ಪ್ ಮೂಮೆಂಟನ್ನು ಕೊಡುವಂಥ ಚಾನ್ಸಸ್ ಇರೋದ್ರಿಂದ ಸೊ ಆ ದಿನಕ್ಕೆ ಇದು ಸೂಟ್ ಆಗುವಂಥ ಸ್ಟ್ರಾಟಜಿ ಅಲ್ಲ. ನಾರ್ಮಲ್ ಡೇಸಲ್ಲಿ ಮಾರ್ಕೆಟಲ್ಲಿ ಏನು ಇಶ್ಯೂ ಇಲ್ಲ, ಅಲ್ಲಿ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು 25th ಫೆಬ್ರವರಿ ಎಕ್ಸ್ಪೈರಿ ಡೇ ದಿನ ಇಂಪ್ಲಿಮೆಂಟ್ ಮಾಡಿದಂಥ ಒಂದು ಸ್ಟ್ರಾಟಜಿ. ಮಾರ್ಕೆಟ್ 37,000 ಇರುವಾಗ ಮಾರ್ಕೆಟ್ ಓಪನ್ ಆದ ನಂತರ ಇಮಿಡಿಯೇಟ್ಲಿ 37,000 ಕಾಲ್ ಮತ್ತು ಪುಟ್ಟನ್ನು ಇಮಿಡಿಯೇಟ್ಲಿ ಶಾರ್ಟ್ ಮಾಡಿದೆ. ಯಾಕಪ್ಪ ಇಮಿಡಿಯೇಟ್ಲಿ ಮಾರ್ಕೆಟ್ ಓಪನ್ ಆಗಿ 1 ಮಿನಿಟಲ್ಲೇ ಶಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ನೀವು ಪ್ರೀಮಿಯಮನ್ನು ನೋಡ್ಬೋದು. 262 ಮತ್ತು 292 ಇದೆ ಕಾಲ್ ಮತ್ತು ಪುಟ್ನ ಪ್ರೀಮಿಯಂ. ನಾರ್ಮಲಿ ಎಕ್ಸ್ಪೈರಿ ಡೇ ದಿನ ಇಷ್ಟು ಪ್ರೀಮಿಯಂ ಇರೋದಿಲ್ಲ. ಇಷ್ಟು ಪ್ರೀಮಿಯಂ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಡಿಕೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ತುಂಬ ಹೈ ಪ್ರೀಮಿಯಂ ಆಗುತ್ತೆ. ಎಕ್ಸ್ಪೈರಿ ಡೇ ದಿನಕ್ಕೆ ಅರೌಂಡ್ 300 ರೂಪೀಸಲ್ಲಿ ಎಟ್ ದ ಮನಿ ಸ್ಟ್ರೈಕ್ ಪ್ರೈಸ್ಗಳು ಟ್ರೇಡ್ ಆಗ್ತಾ ಇದೆ. ಸೊ ಇದು ತುಂಬ ಹೈ ಪ್ರೀಮಿಯಂ ಆಗುತ್ತೆ. ಸೊ ಹೇಗಪ್ಪ ಹೈ ಪ್ರೀಮಿಯಂ ಲೋ ಪ್ರೀಮಿಯಂ ಅಂತ ಡಿಸೈಡ್ ಮಾಡೋದು ಅಂತ ಕೇಳಿದರೆ ಸಿಂಪಲ್. ನೀವು ಡೈಲಿ ಮಾರ್ಕೆಟ್ ಓಪನ್ ಆದಾಗ ಎಟ್ ದ ಮನಿ ಸ್ಟ್ರೈಕ್ ಪ್ರೈಸಲ್ಲಿ ಪ್ರೀಮಿಯಂ ಯಾವ ರೀತಿ ಇದೆ ಅನ್ನೋದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಮಂಡೇ ಯಾವ ರೀತಿ ಇದೆ, ಫ್ರೈಡೇ ಯಾವ ರೀತಿ ಇದೆ, ವೆಡ್ನೆಸ್ಡೇ ಯಾವ ರೀತಿ ಇದೆ, ಮಾರ್ಕೆಟ್ ಓಪನ್ ಆದ ನಂತರ ATM ಸ್ಟ್ರೈಕ್ ಪ್ರೈಸ್ನ ಪ್ರೀಮಿಯಂಗಳು ಯಾವ ರೀತಿ ಇದೆ ಅಂತ ಒಂದಷ್ಟು ದಿನ ನೀವು ನೋಟ್ ಮಾಡ್ಕೊಂಡಾಗ ನಿಮ್ಗೊಂದು ಎವರೇಜ್ ಸಿಗುತ್ತೆ. ಈ ದಿನ ಪ್ರೀಮಿಯಂ ಎಷ್ಟು ಇರುತ್ತೆ ಅಂತ ನಿಮ್ಗೊಂದು ಎವರೇಜ್ ಸಿಗುತ್ತೆ. ಅದ್ರ ಬೇಸ್ ಮೇಲೆ ನೀವು ನೋಡ್ಕೊಳ್ಬೋದು. ಇನ್ ಕೇಸ್ ಪ್ರೀಮಿಯಂ ಜಾಸ್ತಿ ಇದ್ದಾಗ ಅಲ್ಲಿ ಆಪ್ಷನ್ಸ್ ಎಲ್ಲರಿಗೊಂದು ಬೆನಿಫಿಟ್ ಇರುತ್ತೆ. ಇನ್ ಕೇಸ್ ಪ್ರೀಮಿಯಂ ಜಾಸ್ತಿ ಇತ್ತು, ಮಾರ್ಕೆಟು ಕನ್ಸಲ್ಟೇಷನ್ ಆಯಿತು, ವಾಲಟಿಲಿಟಿಯಲ್ಲಿ ಡಿಕ್ರೀಸ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಹೆವಿ ಡಿಕೆ ಆಗುತ್ತೆ. ಆಗ ಪ್ರಾಫಿಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಮಾರ್ಕೆಟ್ ಓಪನ್ ಆದ ಕೂಡಲೇ ಪ್ರೀಮಿಯಂ ನೋಡಿ ಇಮಿಡಿಯೇಟ್ಲಿ ಶಾರ್ಟ್ ಮಾಡಿದೆ. ಸೊ ಅದಾದ ನಂತರ 1 ಅವರ್ ಬಿಟ್ಟು ಅದನ್ನು ಕವರ್ ಮಾಡಿಕೊಂಡೆ. ಪುಟ್ಟನ್ನು 194ಗೆ ಕವರ್ ಮಾಡಿದೆ. ಅದೇ ರೀತಿ ಕಾಲನ್ನು 236ಗೆ ಕವರ್ ಮಾಡಿದೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಪುಟ್ಟಲ್ಲಿಯೂ ಪ್ರಾಫಿಟ್ ಆಗಿದೆ, ಅದೇ ರೀತಿ ಕಾಲಲ್ಲಿಯೂ ಪ್ರಾಫಿಟ್ ಆಗಿದೆ. ಮಾರ್ಕೆಟ್ ಕೂಡ ಒಂದು ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ಅದೇ ರೀತಿ ಎಕ್ಸ್ಪೈರಿ ಡೇ ಆದ ಕಾರಣ ಅಲ್ಲಿ ಡಿಕೆ ಜಾಸ್ತಿ ಇರೋದ್ರಿಂದ ಸೊ ನನಗೆ ಕಾಲ್ ಪುಟ್ ಎರಡಲ್ಲಿಯೂ ಪ್ರಾಫಿಟ್ ಆಗಿ ಅರೌಂಡ್ 3000 ರೂಪೀಸ್ ಪ್ರಾಫಿಟ್ ಆನಲ್ಲಿ ಬುಕ್ ಮಾಡಿದೆ. ಸೊ ಈ ರೀತಿ ಒಂದಷ್ಟು ಪಾಯಿಂಟ್ಗಳನ್ನು ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಬೇಕಾದಾಗೆ ಈ ಸ್ಟ್ರಾಟಜಿಯನ್ನು ನೀವು ಫೈನ್ ಟ್ಯೂನ್ ಮಾಡ್ಕೊಳ್ಬೋದು. ಸೊ ಮೇನ್ ಐಡಿಯಾ ಇಷ್ಟೇ. ಹೆಚ್ಚಿನ ದಿನ ಮಾರ್ಕೆಟ್ ಕನ್ಸಲ್ಟೇಷನ್ ಆಗೋದ್ರಿಂದ ಟ್ರೆಂಡಿಂಗ್ ಡೇಸ್ಗಿಂತ ಕನ್ಸಲ್ಟೇಷನ್ ಡೇಸ್ ಜಾಸ್ತಿ ಇರೋದ್ರಿಂದ ಸೊ ಆಪ್ಷನ್ ಥೀಟಾ ಡಿಕೆನ ಬೆನಿಫಿಟನ್ನು ಪಡೀಲಿಕ್ಕೆ ಇರುವಂಥ ಒಂದು ಬೆಟರ್ ಸ್ಟ್ರಾಟಜಿ ಇಂಟ್ರಾಡೇಯಲ್ಲಿ ಅಂತ ಹೇಳ್ಬೋದು. ಐಡಿಯಾ ಇಷ್ಟೇ. ಮಾರ್ಕೆಟ್ ಓಪನ್ ಆದ ನಂತರ ಒಂದು ಪಾಯಿಂಟಲ್ಲಿ ನಾವು ಸೇಮ್ ಸ್ಟ್ರೈಕ್ ಪ್ರೈಸ್ನ ಕಾಲ್ ಮತ್ತು ಪುಟ್ಟನ್ನು ಸೆಲ್ ಮಾಡ್ತೀವಿ. ಸೊ ಮಾರ್ಕೆಟ್ ಕನ್ಸಲ್ಟೇಷನ್ ಆದಾಗ ನಮಗೆ ಅಲ್ಲಿ ಥೀಟಾದ ಬೆನಿಫಿಟ್ ಸಿಗುತ್ತೆ. ಸೊ ಅದನ್ನು ಕ್ಯಾಪ್ಚರ್ ಮಾಡುವಂಥ ಪ್ರಯತ್ನ ಅಷ್ಟೇ. ಸೊ ನೀವು ಅಬ್ಸರ್ವ್ ಮಾಡಿ ಯಾವ ರೀತಿ ಇರುತ್ತೆ ಅಂತ. ಮಾಡಬೇಕಾಗಿರೋದಿಷ್ಟೇ, ಮಾರ್ಕೆಟ್ ಓಪನ್ ಆದ ನಂತರ ಒಂದು 3-4 ಮಿನಿಟ್ 5 ಮಿನಿಟ್ ಬಿಟ್ಟು ATM ಸ್ಟ್ರೈಕನ್ನು ನೋಟ್ ಮಾಡ್ಕೊಳ್ಳಿ. ಅದು ATM ಸ್ಟ್ರೈಕನ್ನು ನೋಟ್ ಮಾಡಿಕೊಂಡು ಪ್ರೈಸನ್ನು ನೋಟ್ ಮಾಡ್ಕೊಳ್ಳಿ. ಆ ಪ್ರೈಸ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಎಂಡ್ ಆಫ್ ಡೇವರೆಗೂ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ನಿಮಗೊಂದು
ಒಳ್ಳೆ ವೆಬ್ಸೈಟ್ ಕೂಡ ಇದೆ, tradingtick.com ಅಂತ. ಸೊ ನೀವು ಇಲ್ಲಿ ನೋಡ್ಬೋದು tradingtick.com ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಬಂದರೆ ಸ್ಟ್ರಾಟಜೀಸಲ್ಲಿ ಬಂದರೆ ನಿಮಗೆ ಸ್ಟ್ರಾಡಲ್ ಅಂತ ಸಿಗುತ್ತೆ. ಅಲ್ಲಿ ನೀವು ಅಂಡರ್ಲೈನ್ ಕೆಳಗಡೆ ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಾಡಿ ನಿಮಗೆ ಬೇಕಾದಂಥ ಸ್ಟ್ರೈಕ್ ಪ್ರೈಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ 35,000 ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡ್ತೀನಿ. ನಾರ್ಮಲಿ ಇಲ್ಲಿ ಒಂದು ದಿನದ ಪ್ರೀಮಿಯಮ್ ಅನ್ನು ತೋರಿಸ್ತಾ ಇದ್ದಾರೆ, ಬಟ್ ಈಗ 2 ದಿನದ ತೋರಿಸ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಲೇಟೆಸ್ಟ್ 26 ಫೆಬ್ರವರಿಯ ಪ್ರೀಮಿಯಂ ನೋಡ್ಬೋದು. ನೀವೇನು ನೋಡ್ತಾ ಇದ್ದೀರಿ, ಸ್ಟ್ರಾಡಲ್ ಪ್ರೀಮಿಯಂ 1500 ಅಂತ. ಇದು ಕಾಲ್ ಮತ್ತು ಪುಟ್ನ ಪ್ರೀಮಿಯಂ ಅನ್ನ ಕಂಬೈನ್ ಮಾಡಿ ತೋರಿಸುವಂತ ಚಾರ್ಟ್. ಫಾರ್ ಎಕ್ಸಾಂಪಲ್ ನೀವು 9/24ಗೆ 35,000 ಕಾಲ್ ಮತ್ತು ಪುಟ್ನ ಎರಡನ್ನು ಶಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಟೋಟಲ್ ಪ್ರೀಮಿಯಂ ಆಗುತ್ತೆ 1480 ಆಗುತ್ತೆ ಟೋಟಲ್ ಪ್ರೀಮಿಯಂ. ಸೊ ಈ ಟೋಟಲ್ ಪ್ರೀಮಿಯಂ ಡೌನ್ ಆಗ್ತಾ ಬಂದಾಗೆ ನಿಮ್ಗೆ ಇಲ್ಲಿ ಪ್ರಾಫಿಟ್ ಆಗ್ತಾ ಬರುತ್ತೆ. ಯಾಕಂತ ಹೇಳಿದ್ರೆ ನೀವು ಆಲ್ರೆಡಿ ಶಾರ್ಟ್ ಮಾಡಿದ್ದೀರಿ, ಪ್ರೈಸ್ ಡೌನ್ ಆದರೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಸೊ ಯಾವಾಗ ಇದರ ಕಂಬೈನ್ಡ್ ಪ್ರೀಮಿಯಂ ಡೌನ್ ಆಗ್ಲಿಕ್ಕೆ ಬರುತ್ತೆ ಆಗ ನಿಮ್ಗೆ ಇಲ್ಲಿ ಪ್ರಾಫಿಟ್ ಆಗ್ತಾ ಬರುತ್ತೆ. ನೀವು ನೋಡ್ಬೋದು 1480ಗೆ ನೀವು ಶಾರ್ಟ್ ಮಾಡಿದ್ರಿ, ಪ್ರೀಮಿಯಂ ಡೌನ್ ಆಗ್ತಾ ಬಂತು 1375 ವರೆಗೂ ಬಂತು, 100 ರೂಪೀಸ್ ಅಲ್ಲಿ ಪ್ರೀಮಿಯಂ ಡೌನ್ ಆಗುತ್ತೆ. ಈ ರೀತಿ ಡೌನ್ ಆದಾಗ ನಿಮ್ಗೆ ಅಲ್ಲಿ ಪ್ರಾಫಿಟ್ ತೋರಿಸ್ತಾ ಬರುತ್ತೆ. ಇಲ್ಲಿ ಲೈವ್ ಮಾರ್ಕೆಟಲ್ಲಿ ಅರೌಂಡ್ 2 ಮಿನಿಟ್ಗೆ ಒಂದ್ಸಲ ಡಾಟಾ ಅಪ್ಡೇಟ್ ಆಗುತ್ತೆ. 2 ಮಿನಿಟ್ಗೆ ಅಪ್ಡೇಟ್ ಆಗೋದ್ರಿಂದ ಮಧ್ಯದಲ್ಲಿ ಕೆಲವು ಡಾಟಾ ಮಿಸ್ ಆಗ್ಬೋದು, ಬಟ್ ನಿಮಗೆ ಟ್ರ್ಯಾಕ್ ಮಾಡಲಿಕ್ಕೆ ಟೆಸ್ಟ್ ಮಾಡಲಿಕ್ಕೆ ಒಂದು ಐಡಿಯಾ ಸಿಗುತ್ತೆ. ಈ ರೀತಿ ಪ್ರೀಮಿಯಂ ಅಪ್ ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಲಾಸ್ ಆಗುತ್ತೆ. ನೀವು ಪ್ರೀಮಿಯಂ ಡೌನ್ ಆದದನ್ನು ನೋಡಬೇಕು. ನಿಮಗೆ ಪ್ರೀಮಿಯಂ ಡೌನ್ ಆಗ್ತಾ ಬಂದಾಗ ಇಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ಈ ವೆಬ್ಸೈಟನ್ನು ಯೂಸ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೊಳ್ಬೋದು. 9/25ಗೆ ATM ಸ್ಟ್ರೈಕ್ ಯಾವುದು ಅಂತ ನೋಟ್ ಮಾಡಿಕೊಂಡು ಅದರ ಪ್ರೀಮಿಯಂ ಯಾವ ರೀತಿ ಬಿಹೇವ್ ಮಾಡಿದೆ ಅನ್ನೋದನ್ನು ನೋಟ್ ಮಾಡಿಕೊಂಡು ಅದರ ಬೇಸ್ ಮೇಲೆ ನಿಮಗೆ ಬೇಕಾದಾಗೆ ನೀವು ಸ್ಟ್ರಾಟಜಿಯನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.